ಮೀನಾ ಬನ್ನಿ, ನೀವು ಬನ್ನಿ. ಸಾರಿ. ಯಾಕೆ? ಅದು ಸೂರ್ಯ ಅವ್ರಿಗೆ ಏನಾದ್ರು ಮಾಡ್ತಾರೆ ಮೀನಾ ಅಂತ ನಾನ್ ಬರೀ 6 ಪ್ಲೇಟ್ ಇಡ್ಲಿ ವಡೆ ತಂದಿದ್ದೆ. ಪರವಾಗಿಲ್ಲ, ಬನ್ನಿ ಮೀನಾ, ನೀವೇ ತಿಂಡಿ ಮಾಡಿ, ನಾನ್ ಹೊರಗಡೆ ಹೋಗಿ ತಿನ್ಕೊಂಡ್ಬರ್ತೀನಿ. ಮಾ 916 ಹಾಲ್ ಮಾರ್ಕು ಒರಿಜಿನಲ್ ಅನ್ನಪೂರ್ಣೇಶ್ವರಿ, ಮೆಚ್ಚಬೇಕಾದ್ದೆ ನಿನ್ನ ನಡವಳಿಕೆನ. ಯಾವತ್ತಾದ್ರೂ ನೀವು ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀರಾ ಅಂತ 1 ಲೋಟ ಅಕ್ಕಿನ ಕಮ್ಮಿ ಮಾಡ್ತಾರ. ಮೀನಾ ಸೂರ್ಯ ಇಬ್ರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ರಿಗೂ ತಿಂಡಿ ತಗೊಂಬಂದಿದ್ಯಾ ನೀ? ಅದ್ ಹಾಗಲ್ಲ. ಮುಚ್ಚನ ಸಾಕು ಬಾಯ್ನ. ಮನೆ ಹಾರಿ ಶಾಂತಿ ಅಂದ್ರೆ ಗಂಟ್ಲು ಕಾಣಿಸ್ಬೇಕು ಒಡೆ ಹಂಗದ್ಕು ತಿನ್ನೋಗು. ಮಾವ, ನೀವ್ ತಿಂಡಿ ಮಾಡಿ ಹೋಗಿ, ನಾನ್ ದೇವ್ರ ದೀಪ ಹಚ್ಚಿ ಆಮೇಲೆ ತಿಂತೀನಿ. ಆಗಲ್ಲ ಕಂದ, ಮೊದ್ಲು ಶಾಂತಿ ಮನೇಲಿ ಭೇದ ಮಾಡ್ತಾ ಇದ್ವಿ, ಇವಾಗ ಒಬ್ಬೊಬ್ಬರೇ ಶುರು ಮಾಡ್ಕೊಂಡಿದ್ದಾರೆ. ಅಪ್ಪೋ, ಅದೇನದು ದೊಡ್ಡ ವಿಷಯ ಅಂತ ಬೈಯೋದು? ಅದನ್ನ ಆರ್ಡರ್ ಮಾಡಿದ್ರೆ 6 ನಿಮಿಷದಲ್ಲಿ ಇಡ್ಲಿ ಬರುತ್ತೆ, 7 ನಿಮಿಷಕ್ಕೆ ದೋಸೆ ಬರುತ್ತೆ. ಮೀನಮ್ಮ, ಅದೆಷ್ಟು ಇಡ್ಲಿ ಬೇಕು ಹೇಳ್ಬಿಡಿ, ಈಗ್ಲೇ ತರಿಸ್ಬಿಡ್ತೀನಿ. ನಿನಗೆ ಇಡ್ಲಿ ತರಿಸಿಲ್ಲ ಅಂದ್ಬಿಟ್ಟು ಈ 5 ಡಿಗ್ರಿ ಮನೋಜನ ಹೆಂಡತಿಗೆ ಅವಮಾನ ಮಾಡಿಸ್ಬೇಡ. ಅವ್ರೇನೋ ಮಾಡಿದ್ರಲ್ಲ ಬೆಂಗ್ಯ, ತಪ್ಪು ಮಾರು ನಿನ್ನ ಹೆಂಡತಿ ದಬಾಯ್ಸಕ್ಕಾಗಲ್ವಾ? ಇದ್ಯಾಕೋ ಸರಿ ಬರಲ್ಲ ರೋಹಿಣಿ ಅವರೇ ನೀವ್ ಮಾಡ್ತಿರೋದು. ಶ್ರುತಿ, ದೇವ್ರ ಮೇಲೆ ಆಣೆ ನಾನ್ ಬೇಕಂತ ಮಾಡಿಲ್ಲ. ಮನೇಲಿ ತಣ್ಣಗಾದ್ರೆ ಯಾರು ತಿಂಡಿ ತಿನ್ನಲ್ಲ, ಸುಮ್ನೆ ವೇಸ್ಟ್ ಆಗುತ್ತಲ್ವಾ ಅಂತ ನಾನ್ ತರ್ಲಿಲ್ಲ ಅಷ್ಟೇ. ನೋಡಿ, ಇವಾಗ್ಲೂ ಹೇಳ್ತಾ ಇದೀನಿ, ಆ ದೋಸೆ ನಾನ್ ಮಾಡ್ಕೊಂತೀನಿ. ನೀನಾ ದಯವಿಟ್ಟು ತಿಂಡಿ ತಿನ್ನಿ. ನನ್ ಹೊಟ್ಟೆ ಬಟ್ಟೆ ಬಗ್ಗೆ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ನನ್ ಗಂಡ ಯಾವ್ದಕ್ಕೂ ಕಮ್ಮಿನೂ ಮಾಡಿಲ್ಲ, ನಾನೇ ಮಾಡ್ಕೊಂಡ್ ತಿಂತೀನಿ. ಈಗ ತಿಂಡಿ ಆರೋಗೋಕ್ಕೂ ಮುಂಚೆ ತಿನ್ಕೊಳ್ಳಿ. ಅಯ್ಯೋ, ನಿಮ್ ವಾದಗಳು ನನ್ ಹೊಟ್ಟೆ ತುಂಬ್ಸಲ್ಲ. ಅವಳು ಅದೇನೋ ಮಾಡ್ಕೊಂಡ್ ತಿಂತೀನಿ ಅಂತ ಹೇಳ್ತಿದ್ದಾಳಲ್ಲ, ಬನ್ನಿ ನಾವ್ ತಿಂಡಿ ತಿನ್ನೋಣ. ನನಗ್ ಬೇಡ, ಇವುಗಳೆಲ್ಲ ಏರಿಸ್ಕೊಡಿ. ಅಮ್ಮ ಪುಣ್ಯಾತಿಥಿ ರೋಹಿಣಿ, ನನ್ನ ಪಾಲಿಂದು ಈ ಮತ್ತೆಗೆ ಬಿಡ್ಸಮ್ ನುಂಗಿ ನೀರ್ ಕುಡಿಲಿ. ಮೀನಾ ಬಾಕಂದ, ಯಾಕ್ ಮಾವ? ಬಾಕಂದ ಹೇಳ್ತೀನಿ. ನೀನ್ ಕೂತಿರು ಕಂದ, ನಾನ್ ತಿಂಡಿ ಮಾಡ್ಕೊಡ್ತೀನಿ. ಅಯ್ಯೋ ಮಾವ, ನೀವ್ ಯಾಕೆ? ನೀವ್ ಕೂತ್ಕೊಳ್ಳಿ ಮಾವ, ನಾನೇ ಮಾಡ್ಕೋತೀನಿ. ನೀನ್ ಕೂತು ಹೇಳ್ತೀನಿ, ನಾನು ಹೇಳಿದ್ನಲ್ಲ ನಾನ್ ಮಾಡ್ಕೊಡ್ತೀನಿ. ಕೂತ್ಕೋ ಬಂಗಾರ. ಈ ಮನೆಗೆ ನೀನು ಬಂದ ಹೊಸ್ತರಲ್ಲಿ ನಾನೇನು ದೋಸೆ ಮಾಡ್ಕೊಟ್ಟಿದ್ದು, ಮತ್ತೆ ಈ ದಿನ ಸದಾವಕಾಶ ಬಂದಿದೆ ನೋಡು ಕಂದ. ಮಾವ, ಒಂದು ಮಾತು ಕೇಳಿದ್ರೆ ತಪ್ಪಾಗಿ ತಿಳ್ಕೊಳಲ್ವಾ ತಾಯಿ? ಅಯ್ಯೋ ಇಲ್ಲ ಮಾವ, ಹೇಳಿ. ಒಂದ್ ಮುಷ್ಟಿ ಅವಲಕ್ಕಿ ತಂದು ಕುಚೇಲ ಅದನ್ನ ಕೃಷ್ಣ ಪರಮಾತ್ಮಂಗೆ ಕೊಟ್ಟಿದ್ ಕಥೆ ನಿನಗೆ ಗೊತ್ತಲ್ಲ ತಾಯಿ? ಕೃಷ್ಣನ್ ನೋಡಿದ ಖುಷಿಲಿ ಪಾಪ ಕುಚೇಲಿಂಗೆ ಮಾತೇ ಹೊರಡ್ಲಿಲ್ವಂತೆ. ಕೃಷ್ಣ ಸಾಕಷ್ಟು ಬಾರಿ ಕೇಳದಂತೆ, ಹೇಗಿದ್ಯಪ್ಪ ಗೆಳೆಯ, ಏನ್ ಕತೆ ಅಂತ ಕೇಳದಂತೆ. ಅಷ್ಟು ಕಷ್ಟದ ಪರಿಸ್ಥಿತಿ ಕುಚೇಲ ನಾನ್ ತುಂಬಾ ಚೆನ್ನಾಗಿದ್ದೀನಿ ಕೃಷ್ಣ ಅನ್ನಂತೆ. ಆದ್ರೆ ಅವನ್ ಕಷ್ಟ ನಷ್ಟ ಸಂಕಟನ ಅರ್ಥ ಮಾಡ್ಕೊಂಡ್ ಶ್ರೀಕೃಷ್ಣ ಪರಮಾತ್ಮ ಕುಚೇಲ ಮನೆಗೆ ಹೋಗೋದ್ರೊಳಗೆ ಅವನು ಕುಬೇರ ಆಗ ಹೋಗ್ ಮಾಡಿದ್ನಂತೆ. ಇದ್ರ ತಾತ್ಪರ್ಯ ನಿಂಗೆ ಅರ್ಥ ಆಯ್ತಲ್ವಾ ಕಂದ? ಇನ್ನೇನ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಜೀವಿಗಳಿಗೆ ನಾವೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕು ಅಂತಾನೆ ಇಲ್ಲ ಅಲ್ವಮ್ಮ, ತಾನಾಗೆ ಅರ್ಥ ಆಗುತ್ತೆ. ನಾನ್ ಬರೀ ಬಾಯಿ ಮಾತೇನೆ ತಂದೆ ಸ್ಥಾನ ಕೊಟ್ಟಿಲ್ಲ ಮಗಳೇ, ನಿನ್ನ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡದ್ದು. ಅದ್ರ ಪ್ರಕಾರ ನನ್ ಮನಸ್ಸಿಗೆ ಏನನ್ನಿಸ್ತಿದೆ ಹೇಳ. ನಿನಗೆ ಯಾವುದೋ ಒಂದು ನಿಗೂಢವಾದ ಸತ್ಯ ಅರ್ಥ ಆಗಿದೆ, ಆದ್ರೆ ಆ ಸತ್ಯ ಯಾವುದು ಅಂತ ನೀನೇ ನನಗೆ ಹೇಳ್ಬೇಕಮ್ಮ. ಯಾವ್ದಕ್ ಸಂಬಂಧಪಟ್ಟಿದ್ದು ತಾಯಿ ಅದು? ಯಾರ ಸತ್ಯ? ಮಾವ, ಅದು ನೀವ್ ಅನ್ಕೊಳ್ಳೋ ರೀತಿ ಏನು ಇಲ್ಲ. ಶ್ರೀಗಂಧನ ಮುಚ್ಚಿಡ್ಬೋದು ತಾಯಿ, ಆದ್ರೆ ಅದ್ರ ಸುಗಂಧನ ಮುಚ್ಚಿಡಕ್ಕಾಗತ್ತಾ? ನನಗ್ ಹೇಳ್ಕೊಡೋದ್ರಿಂದ ನಿನಗೂ ಸಮಾಧಾನ ಆಗ್ಬೋದು. ತಂದೆ ಅನ್ನುವಾಗ ನೋಡ್ತಿದೀಯ ನನ್ನ. ಸತ್ಯ ಏನು ಅಂತ ಹೇಳ್ಬಿಡು ತಾಯಿ. ಏನು ಇಲ್ಲ ಮಾವ, ನಿಮ್ಮ ಹತ್ರ ಸತ್ಯ ನಾನ್ ಮುಚ್ಚಿಟ್ಟು ನಾನ್ ಏನ್ ತಾನೇ ಮಾಡ್ಲಿ? ಖಂಡಿತವಾಗ್ಲಿ ಏನು ಇಲ್ಲ. ಇನ್ನೊಂದು ಹಾಕ್ಬಿಡ್ತೀನಿ, ತಿನ್ನು ತಾಯಿ. ಇಲ್ಲ ಮಾವ, ಸಾಕು ಮಾವ. ತಿನ್ನು ಮಾವ, ಸಾಕು ಮಾವ ನನ್ಗೆ. ಸಾಕಂದ? ಖಂಡಿತ ಇಲ್ಲ ಅಂದೆ. ಸರಿ ಕಂದಮ್ಮ, ತಾನು ತುಂಬಾ ಬಲಶಾಲಿ ಅನ್ನೋ ಕಲ್ಲು ಬಂಡೆ ಕೂಡ ತನ್ನೊಳಗೆ ಅಗ್ನಿ ಪರ್ವತನ ಬಚ್ಚಿಟ್ಕೊಳಕ್ಕಾಗಲ್ಲ. ಒಂದಲ್ಲ ಒಂದು ದಿನ ಅದು ಜ್ವಾಲಾಮುಖಿಯಾಗಿ ಹೊರಗೆ ಬರ್ಲೇಬೇಕು. ನೀನ್ ತಿಂಡಿ ತಿನ್ನು ಕಂದ, ನಾನು ಬೇಕು ಅಂದ್ರೆ ನನ್ ಕರಿ. ಸಾರಿ ಮೀನಾ, ನಾನ್ ಬೇಕು ಅಂತ ತಿಂಡಿ ತರ್ಲಿಲ್ಲ ಅಂತ ಅನ್ಕೊಂಬೇಡಿ. ನೀವು ತುಂಬಾ ದೊಡ್ಡ ವ್ಯಕ್ತಿ, ನನಗ್ ಸಹಾಯ ಮಾಡೇ ಮಾಡ್ತೀರಾ. ಬೆಳಿಗ್ಗೆನೆ ಎದ್ದು ಅಮ್ಮನ್ ಮನೆಗ್ ಹೋಗಿರ್ತೀರಾ ಅಂತ ಅನ್ಕೊಂಡೆ, ಅದಕ್ಕೆ ನಮಗ್ ಮಾತ್ರ ತಿಂಡಿ ತಂದ್ಕೊಂಡಿದ್ದು. ಆದ್ರೆ ನೀವು ದೊಡ್ಡ ವ್ಯಕ್ತಿ ಅಲ್ಲ ಅಲ್ವಾ? ಹಾಗಲ್ಲ ಮೀನಾ ಅವ್ರೆ, ಇವಾಗ ನಿಮ್ಗೊಂದ್ ಚೇಂಜಸ್ ಬೇಕು. ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನನ ಕಾಪಾಡೋ ಹಂತದಲ್ಲಿದ್ದೀರಾ. ಅದಕ್ಕೋಸ್ಕರ ನೀವು ತ್ಯಾಗ ಮಾಡ್ಲೇಬೇಕು. ಬಾಯಿ ನಾಯಿ. ಮೀನಾ ಅವ್ರೆ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ನೀನು ನಿನ್ ಗಂಡ ಚೆನ್ನಾಗಿರೋದಕ್ಕೋಸ್ಕರ ನಾನು ನನ್ ಗಂಡನಿಂದ ದೂರ ಹೋಗ್ಬೇಕಾ? ಅದು ತ್ಯಾಗನ್ನ? ಅದ್ರಿಂದ ಏನೇ ಉಪಯೋಗ? ಮೊನೆ ಮುರಿಯೋರ್ ಕೈಗೆ ಕೊಡ್ಲಿ ಕೊಟ್ಟಂಗಿರುತ್ತೆ. ನೀನು ಮನೆಯವ್ರಿಗೆಲ್ಲ ಮೋಸ ಮಾಡಿ ರಾಣಿ ಆಗಿರ್ಬೋದು, ನೀವ್ ಬಚ್ಚಿಟ್ಟಿರೋ ಗುಟ್ಟು ರಟ್ಟಾಗ್ಬಾರ್ದು ಅಂತ ನಾನು ನನ್ ಗಂಡ ಅತ್ತೆ ಮಾವನ ಬಿಟ್ಟು ದೂರ ಹೋಗ್ಬೇಕಾ? ಎಷ್ಟು ಧೈರ್ಯ ಇದ್ರೆ ನೀನು ನನ್ನನ್ನ ಮನೆ ಬಿಟ್ಟು ಹೋಗು ಅಂತೀಯ ನೀನು? ನೀನು 1.5 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ನೀನ್ ಮುಷ್ಟ್ಲೆ ಕಣ್ಣೀರ್ಗೆ ಬಲಿ ಆಗೋಳಲ್ಲ ನಾನು. ಚಾಲೆಂಜ್ ಮಾಡ್ತೀಯಲ್ಲ ನನ್ನ ಹತ್ರನೇ ನೀನು.
ಈಗ್ಲೂ ಈ ಮನೆಯವ್ರ ಹತ್ರ ಎಲ್ಲಾ ಸತ್ಯ ಹೇಳ್ಬಿಡ್ತೀನಿ. ಪ್ಲೀಸ್ ಬಿಟ್ಟು ಮಾತ್ರ ಮಾಡ್ಬಿಟ್ ಪ್ಲೀಸ್. ಇಲ್ಲ, ಎಲ್ಲಾ ಸತ್ಯನೂ ಹೇಳ್ತೀನಿ. ಪ್ಲೀಸ್ ಪ್ಲೀಸ್ ಅದ್ ಒಂದೇ ಮಾತಕ್ ಮಾಡ್ಬೇಡಿ. ನೀವ್ ಏನ್ ಹೇಳಿದ್ರು ನಾನ್ ಕೇಳ್ತೀನಿ. ನಿಮ್ಮ ಕೈ ಮುಗಿತಾ ಇದೀನಿ. ಪಾಪ ಅಂತತೆ ಕಾಲ್ ಹೊಕ್ಕೊಂತೀನಿ. ಮೈಲ್ಗೆ ಆಗತ್ತೆ ಕೇಳ್ಕೊತಾ ಇದೀನಿ. ಹೊಲ ಇಲ್ಲ ಬೇಡ್ಕೊತೀನಿ. ಪ್ರಯೋಜನ ಇಲ್ಲ. ನಾನ್ ಏನ್ ಮಾಡ್ಬೇಕು? ನಿರ್ಧಾರ ಮಾಡಿ, ಸಹಾಯ ಮಾಡಿ. ಮಾಡಾಗಿದೆ. ಇಟ್ಸ್ ಹೈ ಪ್ರತಿನ. ನಾನ್ ಶ್ರೀಕೃಷ್ಣ ಅಲ್ಲ, ನೀನ್ ಶಿಶುಪಾಲ ಅಲ್ಲ. ನನ್ ಕೆನ್ನೆಗ್ ಹೊಡಿರಿ. ನೀನ್ ಮಹಾತ್ಮ ಗಾಂಧಿ ಅಲ್ಲ. ನನ್ ಪರೀಕ್ಷೆ ಮಾಡಕ್ಕೂ ಬಂದಿಲ್ಲ. ನೀವ್ ಹೇಳ್ದಂಗ್ ಕೇಳ್ತೀನಿ. ಇದಾಗ್ಬೋದು. ಅಂದ್ರೆ ಈಗ ನಾನ್ ನೀವ್ ಹೇಳ್ದಾಗ ಕೇಳ್ಬೇಕಾ? ಕೇಳಲೇಬೇಕು. ಸತ್ಯ ಹೇಳಲ್ಲ ತಾನೆ? ಸತ್ಯ ಹೇಳೋದಕ್ಕೆ ನಾನು ಒಂದ್ ವಾರ ಈ ಮನೇಲಿ ಇರೋದೇ ಇಲ್ಲ. ನನ್ನ ತಾಯಿ ಮನೆಗೆ ಹೊರಟೋಗ್ತೇನೆ. ಇನ್ನ ಏನ್ ಮಾಡ್ಬೇಕು ಹೇಳಿ. ಇವತ್ತಿಂದ ಕರೆಕ್ಟ್ 7 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಸದ್ಯನ ನೀನಾಗೆ ನೀನೇ ಹೇಳ್ಬೇಕು. ಏನ್ ಹೇಳ್ತಾ ಇದೀರಾ? ನಾನು ಈ ಸತ್ಯನ ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ 8ನೇ ದಿನಕ್ಕೆ ನಾನೇ ಬಂದ್ ಹೇಳ್ತೀನಿ. ಈ ಸತ್ಯ ಹೇಳ್ದೆ ಇರಕ್ಕಾಗಲ್ವಾ? ಯಾರಿಗೂ ಏನು ಗೊತ್ತಾಗಲ್ಲ. ನೀವೊಬ್ರು ನನ್ಗೇನು ಗೊತ್ತಿಲ್ಲ ಅನ್ನೋ ತರ ಇದ್ಬಿಡಿ. ಮಾವ ಹೋಗ್ಬೇಕಾದ್ರೆ ಒಂದ್ ಮಾತ್ ಹೇಳ್ಬಿಟ್ಟು ಹೋದ್ರು. ಬಂಡೆ ತಾನ್ ಎಷ್ಟೇ ಗಟ್ಟಿ ಅಂತ ಅನ್ಕೊಂಡ್ರು ತನ್ನಲ್ಲಿರೋ ಅಗ್ನಿ ಪರ್ವತನ ಹೊರಗ ಹಾಕತ್ತೆ ಅಂತ. ಗಂಗನಿಂದ ಸತ್ಯನ ಮುಚ್ಚಿಡ್ದೆ ಇರೋ ಹೆಂಡ್ತಿ ನಾನು. ಸತ್ಯನ ಮುಚ್ಚಿಟ್ಕೊಳ್ಳಲ್ಲ. ನಿನ್ಗೊಂದ್ ವಾರ ಅಷ್ಟೇ ಸಮಯ. ಸತ್ಯನ ನಾನ್ ಹೇಳ ಅಥವಾ ನೀನ್ ಹೇಳ್ತೀಯ? ಯೋಚನೆ ಮಾಡು. 7 ದಿನ. 7 ದಿನ. ಲೇ ಚೀತಾ, ಏನು ಈ ಜಿರಳೆ ನೋಡಿದ ಹೆಣ್ಮಕ್ಳ ತರ ಗಾಬರಿ ಪಟ್ಕೊಂಡು ನಿಂತಿದ್ಯಾ? ನಿಜವಾಗ್ಲೂ ಗಾಬರಿ ಆಗಿದೆ ಸೂರ್ಯ. ಓಹೋ, ಏನಪ್ಪಾ ಅಂತ ಬ್ಯಾನಿಗಳು? ಸಂತೋಷ ಆಯ್ತನಲ್ಲ. ಇದನ್ನಲ್ಲಾನ ಲೇ ಮಗಂದು ಅವ್ನಿಗೆ ಮದುವೆ ಆಗಿದೆ ಕಣೋ. ಅವ್ನು ಹಿಂಗೆಲ್ಲ ಇರ್ತಾನೆ. ಅವನು ಹಿಮಾಲಯನೋ ಮೇಘಾಲಯನೋ ಅನ್ಕೊಂಡು ಓಡಾಡ್ಕೊಂಡಿರ್ತಾನೆ. ದ್ರಾಬೆ ಹಿಮಾಲಯ ಏನೂ ಅಲ್ಲ, ಮೇಘಾಲಯ ಏನೂ ಅಲ್ಲ. ಇಲ್ಲೇ ಕಾರಿಂದ ಕೂತ್ಕೊಂಡು ಏನೇ ಹೋಗ್ತಾ ಇದಾರೆ. ಇವತ್ತೇ ಇರಿತು ಅಂತಂದು ಮೊನ್ನೆ ಮದುವೆ ಆಗಿ ಬೆಳಿಗ್ಗೆ ಎಣ್ಣೆ ಹಾಕೊಂಡು ಕೂತಿದ್ದಾನೆ. ನಾನು ಮದ್ವೆ ಆದವರಲ್ಲ ಇದೇ ಗೋಡೆ. ನೀನ್ ಮದ್ವೆ ಆಗಿದ್ದೋಸ್ಕರಲ್ಲಿ ಇದನ್ನೇ ತಾನೇ ಮಾಡಿದ್ದು. ಮಾಡ್ತೀನಿ ಇರೋ ಹಂಗೆ. ಲೇ ಸಂತೋಷ, ಏನ ನಿಂದಲೇ? ಬಂದೆ ಬಾ. ಈ ಸಂತೋಷನ ಕಾಕೊಂಡ್ರು ಸಂತೋಷನ ನೋಡಕ್ ಬಂದೆ. ಏನೋ ನಿಂದು ಪೊಜಿತಿಗಳಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿದ್ಯಾ. ಡೀಸೆಂಟ್ ಆಗಿ ಬಾಳ್ವೆ ಮಾಡೋದ್ ಬಿಟ್ಬಿಟ್ಟು ಬಾಳೆಗೂ ಎಣ್ಣೆ ತಕೊಂಡ್ ಕೂತಿದ್ಯಲ್ಲೋ ನೀನು. ನಿಧಾನ. ತಪ್ಪು ಹೋಗಡಪ್ಪ. ಬೆಳಿಗ್ಗೆ ಕುಡಿಯೋದು ತಪ್ಪು. ಇದಲ್ಲ ಮತ್ತೆ ಏನು ಮದುವೆ ಆದ್ರೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಮಾಡ್ಬೋದು ಅಂತಾರಲ್ಲ, ಅದೇನೋ ತಪ್ಪು. ಗೂಡಲ್ಲಿ ಲೈಫಲ್ಲಿ ನಡ್ಸಕ್ಕೂ ಸ್ವತಂತ್ರ ಇದಡ, ಗಂಡಸ್ರಿಗೆ ಸ್ವತಂತ್ರನೂ ಇಲ್ವಲ್ಲಡ. ಕರೆಕ್ಟೇ. ಆದ್ರೆ ಮದುವೆ ಆಗಿ 10 ವರ್ಷಗಳ ಆದ್ಮೇಲೆ ಬರ್ಬೇಕಾಗಿರೋ ಮಾತು ಇದೇನೋ ಇದು. ಬರೀ 10 ದಿನಕ್ಕೆ ಮಾತಾಡ್ತಿದ್ಯಲ್ಲೋ. ಏನೋ ನಿನ್ನ ಇರಾದೆಗಳು. ಮಗನ್ ನಾಳೆ ಇದ್ರೆ ಒಂದ್ ಸಗ ಕಟ್ಬಿಡ್ತೀನಿ. ಸೋಸಿದ ಗಂಡಸ್ರಲ್ಲ ಕಲೆ ಹಾಕಿ ಬೀರುಗಳಲ್ಲಿ ಹಚ್ಚಿ ಬಿಡ್ತೀನಿ. ಹೇಳ್ಬೋದು ಎಲ್ಲರಿಗೂ ಪಾಠ ಕಳಿಸ್ತೀನಿ. ಸಂತೋಷ ಗಾಂಧಿ ಪಿಂಜಿ ಎಲ್ಲ ಅರ್ಧ ಆಯ್ತಾ? ನನ್ನ ಏನು ಲೇ ಈ ಪರಿ ಡಿಂಗಾಗ ಹೋಗಿದ್ದೀರಾ ನೀನು? ಮುಂಚೆ ಏನೇ ಮಾಡ್ಬೇಕಾದ್ರು ನಾನು ಕೇಳ್ತಿದ್ಲು. ಈಗ ಎದುರುಗಡೆ ಹೇಳ್ತೀನಿ. ಜಡಿ ಅಗ್ರ ಹಾಕೊಂಡು ಹೋಗ್ತಾಳೆ. ಇಡ್ಲಿ ಕೇಳಿದ್ರೆ ಚಿತ್ರಾನ್ನ ಮಾಡ್ತಾಳೆ, ಚಿತ್ರಾನ್ನ ಕೇಳಿದ್ರೆ ಉಪ್ಪಿಟ್ಟು ಮಾಡ್ತಾಳೆ, ಉಪ್ಪಿಟ್ಟು ಕೇಳಿದ್ರೆ ಹೂವಾಗ್ ಮಾಡ್ಕೊಂತಿಲ್ಲು ಅಂತಾಳೆ. ಅಯ್ಯೋ ಪಾಪ, ನಾನು ಮಾನಸಿಕ ಅಸ್ತವ್ಯಸ್ತ ಆಗ್ಬಿಟ್ಟಿದ್ದೀನಿ ಸೂರ್ಯಣ್ಣ. ತಿಂಡಿ ಬಿಡ. ಇದೆಲ್ಲ ಇದ್ದಿದ್ದೆ ಮನೇಲಿ. ಹೋಗಿ ಒಂದ್ 4 ದಿನ ಹೊರಗೋಗ್ ಬಂದ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗತ್ತೆ. ಅಲ್ಲೂ ಒಂದು ಆಪಿದೆ ಕಣ. ಲತಿಗೆ ಊಟ ಇದ್ರೆ ಇಷ್ಟ, ಅವಳಿಗೆ ಮಳಿಕೇರಿಗೆ ಹೋಗ್ಬೇಕಂತೆ. ನನ್ನ ಇಷ್ಟಕ್ಕೂ ಬೇಡ. ಅಯ್ಯ ಈ ತಾಪ ನನ್ನ ಮಗನೇ. ಲೇ ಅದೇನೋ ಸ್ಕೂಲು ಕಾಲೇಜೇನೋ ಎಷ್ಟೊತ್ತಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಬರ್ಬೇಕು ಅನ್ನೋದಕ್ಕೆ 4 ದಿನ ಆಗ್ಲಿ 6 ದಿನ ಆಗ್ಲಿ 3 ದಿನ ಮಡಿಕೇರಿಗೆ ಹೋಗು, 3 ದಿನ ಊಟಿಗೆ ಹೋಗು. 2 ಒಂದೇ ಊಟದನ. ಅಲ್ವಾ ಹೋಗ್ ಬರ್ಬೋದು. ಏನ್ ಹೋಗ್ ಬರ್ಬೋದು ತೇರಿತಂತಂದಲ್ಲಿ. ನೋಡ ಸಂತಸ, ಗುಬ್ಬಚ್ಚಿನೂ ಗೂಡು ಕಟ್ಟತ್ತೆ, ಗೆದ್ದು ಗೂಡು ಕಟ್ಟತ್ತೆ. ಆದ್ರೆ ಗುಬ್ಬಚ್ಚಿ ಗೂಡಲ್ಲಿ ಗುಬ್ಬಚ್ಚಿನೇ ಬಂದು ವಾಸ ಮಾಡತ್ತೆ. ಆದ್ರೆ ಗೆದ್ಲು ಕಟ್ಟಿರೋ ಗೂಡಲ್ಲಿ ಹಾವು ಬಂದು ವಾಸ ಮಾಡುತ್ತೆ. ಈ ಸಂತೋಷ ಕಟ್ಕೊಂಡಿರೋ ಗೂಡಲ್ಲಿ ಸಂತೋಷನೇ ಇರ್ಬೇಕೆ ಹೊರತು ಬೇಸರ ನೋವೆಲ್ಲ ಇರಬಾರ್ದು. ತುಂಬಾ ಸರಿಯ ಬಲ್ಪ್ ಬರ್ನ್ ಆಗಿರೋ ಮನೇಲಿ ಕ್ಯಾಂಡಲ್ ತಗೊಂಡ್ ಬಂದ್ಬಿಟ್ಟೆ. ಈಗ ಹೊರಗೆ ಹೋಗ್ಬಿಡ್ತಿತ್ತೆ. ಈಗಲೇ ಮನೆಗೆ ಹೋಗ್ಬಿಟ್ರೆ ಹಿಡ್ದು ಹಂಗೆ ದೋನ್ ಬಿಸಾಕ್ ಬಿಡ್ತಾಳೆ. ಚೀತಾ, ಇವನಿಲ್ಲ ಕಾರ್ ಒಳಗ್ ಮಲಗ್ಸಿರೋ. ಎಲ್ಲ ಇಳಿದ ಮೇಲೆ 4 ಬಕೆಟ್ ತಲೆ ಮೇಲೆ ನೀರ್ ಸುರಿದ್ಬಿಟ್ಟು ಕಳ್ಸ್ಕೊಳ ಮನೆಗೆ. ಇನ್ನೊಂದ್ ಬೇಕಿದೆಯಲ್ಲ. ಮಿಕ್ಕಿದ್ರೆ ಮಿಕ್ಕೊಳ್ಳಿ ಬಿಡು. ಚಲ್ಲದ್ರಾಯ್ತು. ಏನ ನನಗ್ ಕೂಡ್ಸೋ ಇರಾದೆಗಳು ಏನೇನು ಬೆಗ್ಗ ಬೇಡ. ಏನೇನು ಬೆಗ್ಗಡ. ಸುಮ್ನಿರ ಸಂತೋಷ. ಫ್ಯಾಮಿಲಿ ಮನ್ ಕಣ ಸೂರ್ಯ. ಮೀನ್ಸ್ ಮಂದ್ರ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಮಾಡಿರೋ ಅಂತ.
ಆಗ್ಬೋದು. ಏನ್ರ ಊರುಗಳು? ಆಲೂಗೆಡ್ಡೆ ಈರುಳ್ಳಿ ಸಾಂಬಾರ್ ಮಾಡಿದ್ದೀನಿ. ಹಾಲು ಅಂಡೇಕ ಕಾನ, ಹತ್ತಿ ಹಾಸಿಗೆ ಮೇಲೆ ಸೋನ. ಸ್ವರ್ಗ 1 ಅವರ್ಗೆ ಬಾಡಿಗೆ ತಗೊಂಡು ಕುಂಟೆ ಬಿಲ್ಲೆ ಆಡ್ದಂಗೆ ಇರ್ತದೆ. ಹಿಂಗಾಸಿ ಹೋಗಿ ಹಂಗಾಸಿ ಬಂದ್ಬಿಡ್ತೀನಿ, ಬೇಗ ರೆಡಿ ಮಾಡು. ತಂದಾದ್ವೋ? ಕೂತ್ಕೋ. ಸಾಂಬಾರು ನಮ್ ಮುರಳಿ ಬಾರ್ಗಿಂತ ಕಿಕ್ ಕೊಡ್ತಿದೆ. ಕುಡಿಯೋ ವಿಷಯ ಮಾತಾಡ್ಬೇಡಿ ನನ್ನ ಹತ್ರ. ಕುಡಿಯೋ ವಿಷಯ ಅಲ್ವೇ, ಸಾಂಬಾರ್ ಚೆನ್ನಾಗಿದೆ ಅಂತಂದೆ. ಇನ್ನೊಂದ್ ಸ್ವಲ್ಪ ಹಾಕು ಹಾಕು ಹಾಕು. ಇವತ್ತೊಂದು ವಿಚಿತ್ರ ಆಯ್ತು ಶೆಡ್ಡಲ್ಲಿ. ಏನದು? ನಮ್ ಸಂತೋಷ ಇದಾನಲ್ಲ, ಅದೇ ಪೂಜೆಯಿಂದ ಇದ್ದಿದ್ದು ಪೂಜಾರಿ. ಬೆಳಗ್ಗೆನೆ ಫುಲ್ಲು ಟೈಟು. ಕುಡ್ದಿದ್ನಾ? ಈ ಗಂಡಸ್ರಿಗೆ ಮಾಡಕ್ ಕೆಲ್ಸ ಇಲ್ವಾ? ಹಗ್ಲಲ್ಲ ರಾತ್ರಿ ಎಲ್ಲ ತೆತ್ತಿದ್ರೆ ಕುಡಿಯೋದು. ದಿಟ್ಟ ಸ್ವಲ್ಪ ಇತ್ಲಾಗ್ ಆಗಿರ್ಬೋದು, ಬಟ್ ನಾನು ಅದನ್ನೇ ಬೈದೆ. ನೀವು ಎಕ್ಸಾಕ್ಟ್ಲಿ. ಒಬ್ಬ ಕುಡ್ಕ ಇನ್ನೊಬ್ಬ ಕುಡ್ಕಂಗೆ ಕುಡಿಬೇಡ ಅಂತ ಹೇಳೋದು. ಒಂದ್ ಸೊಳ್ಳೆ ಇನ್ನೊಂದ್ ಸೊಳ್ಳೆಗೆ ಕಚ್ಬೇಡ ಅನ್ನಂಗಿರುತ್ತೆ. ಏನಕ್ಕಂತೆ ಕುಡಿತಿದ್ದು? ಅಯ್ಯೋ ಅವ ಹಿಂಗೆ ಹನಿಮೂನ್ ಪ್ರಾಬ್ಲಮ್ ಕಣೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದೆ ಕಣ್ಣ, ಇಬ್ರು ಜಗಳ ಆಡ್ಕೊಂಡ್ಬಿಟ್ಟವ್ರೆ. ಕುಡ್ಕೊಂಡ್ ಬಂದಿದ್ದೀರಾ? ಯಾರು? ನಾನ? ಹೌದು, ನೀವೇ. ರವಷ್ಟು ರವಷ್ಟೋ ಎದೆಯಷ್ಟೋ ಯಾಕೆ ಕುಡ್ಕೊಂಡ್ ಬಂದಿದ್ದು? ನಿಧಾನ ಕಣಮೆ, ನಿಧಾನ. ಜಾಸ್ತಿ ಏನೋ ಕುಡ್ದಿಲ್ಲ ಕಣೆ, ಫುಲ್ ಸ್ಟಡಿ ಆಗಿದೀನಿ. ಏನೋ ನಮ್ಮ ಹುಡುಗರು ಬಲವಂತ ಮಾಡಿದ್ರು ಅಂತ 2 ಇರ್ಬೇಕು. ಕುಡಿದ್ರಿ ಅಂದ್ರೆ ಪೆಗ್ಗಲ್ ಕುಡಿದ್ರೇನು ಜಗ್ಗಲ್ ಕುಡಿದ್ರೇನು? ನಿನ್ ಗೊತ್ತಾ, ಮುಂಚೆ ನಾನ್ ಜಗ್ಗಲ್ ಕುಡಿತಾ ಇದ್ದೆ ಕಣೆ. ಯಾಕೇನೋ ಸಕ್ಕರೆ ಈ ಗ್ಲಾಸ್ ಫುಲ್ ಊಚಾಕ್ಬಿಟ್ಟಿದ್ರು. ಅವಾಗ 2 ಪೆಗ್ಗು ಹಂಗೆ ಜಗ್ಗಗ್ ಬೆರೆಸ್ಕೊಂಡು ನೀರ್ ಅದ್ರಲ್ಲಿ ಹಾಕೊಂಡು ಲಟ ಎತ್ತು ಕುಡಿತಾ ಇದ್ರಿ. ಆಹಾ ಏನ್ ಮಜಾ. ಯಾಕೆ ನಾಚಿಕೆ ಆಗಲ್ಲ ನಿಮ್ಗೆ? ಅಮ್ಮ ಗ್ಲಾಸ್ ಬಚ್ಚಿಟ್ಟಿದ್ರಂತೆ, ನೀವು ಜಗ್ಗಲ್ ಕುಡಿದಿದ್ರಂತೆ. ಯಾಕೆ ಹಿಂಗ್ ಕೂಗಾಡ್ತಾ ಇದೀನಿ ನೀನು? ಅಪ್ಪನ್ ಕೇಳ್ಸತ್ತೆ, ಸುಮ್ನೆ ರೀ. ಕೇಳಿಸ್ಲಿ ಅಂತಾನೆ ಕೂಗಾಡ್ತಾ ಇರೋದು. ನೋಡು ಏನಮ್ಮ ಇದು? ಕುಡ್ಕೊಂಡ್ ಬಂದಿದ್ದಾರೆ ಮಾವ ಇವ್ರು. ಅಲ್ಲ, ಇವ್ನ್ ಕುಡ್ಕೊಂಡ್ ಬರೋದೇನ್ ದೊಡ್ಡ ವಿಷಯನಾ? ಇವ್ನ್ ಹುಟ್ಟಿದ ದಿನಾನೇ ನಮ್ ಮನೆ ಮೈಗೆ ಆಗೋಯ್ತು. ನೀವು ಕುಡ್ಕೊಂಡ್ ಬಂದಿದ್ ತಪ್ಪು. ತಪ್ಪೇ ಇರಬಹುದು, ಅದಕ್ಕೆ ಈ ಪಂಚಾಯತಿ ಯಾಕೆ ಬೇಕಾಗಿತ್ತು? ಕೆಲವು ತಪ್ಪುಗಳನ್ನ ಸರಿ ಮಾಡ್ಬೇಕು, ಅದಕ್ಕೆ. ಏನ್ ಹಿಂಗ ಸರಿ ಮಾಡೋದು? ನಾನ್ ತಪ್ಪು ಮಾಡಿದೀನಿ ಅಂತಂದ್ರೆ ನನ್ ಜೊತೆ ಕೂತ್ ಮಾತಾಡೋದನ್ನ ಸರಿ ಮಾಡು. ಎಲ್ರ ಮುಂದೆ ಹಿಂಗೆ ಕರೆದು ಅವಮಾನ ಮಾಡೋದು ಹೆಲ್ತಿ ಕಡೆ ಮಿಂಗ. ನಾನೇನೇ ತಪ್ಪು ಮಾಡಿದ್ರು ಅದನ್ನ ತಿದ್ದೋ ಹಕ್ಕು ನಿನಗಿದೆ. ಅದನ್ನ ಸರಿ ಮಾಡ್ತೀನಿ ಅನ್ನೋ ನೆಪದಲ್ಲಿ ನಿಮ್ಗೆ ಎಲ್ರ ಮುಂದೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಹೂಕನೆ ಹೇಳಪ್ಪ. ಯಾರ್ಗೂ ಗೊತ್ತಿಲ್ದೇ ಇರೋ ನಡವಳಿಕೆ ನಡ್ಕೋತಿದ್ಯಾ ನೋಡು ನೀನು, ಪಾಪ. ಅಯ್ಯೋ ದೇವ್ರೇ, ನಿನ್ನಂತವ್ನಿರೋ ಈ ಮನೆಯಲ್ಲಿ ಮನೋಜನಂತ ಬಂಗಾರದ ಮಗು ಅದ್ ಹೇಗ್ ತಡ್ಕೊಂಡಿದ್ಯೋ ಏನೋ. ಅಯ್ಯ, ಯಾಕೆ ಕೇಳ್ತೀಯಮ್ಮ? ಏನ್ ಸಾಧನೆ ಮಾಡಿದ್ಯೋ ಪೆಂಗ್ಯ ಅಂತ ಕೇಳ್ತೀಯಲ್ಲೋ ಸೂರ್ಯ. ಈ ರಾಮಾಯಣದ ಮಧ್ಯೆ 5 ಡಿಗ್ರಿ ಮಾಡಿದೀನಿ ನಾನು. ಅದೇ ದೊಡ್ಡ ಸಾಧನೆ. ಆಯ್ತು, ಅವ್ರು ಏನೋ ಮಾತಾಡ್ತಾ ಇದಾರೆ, ನೀವ್ ಯಾಕೆ ಇಂಟರ್ಫಿಯರ್ ಆಗ್ತಾ ಇದಾರೆ ಮನೋಜ್? ಯಾಕಯ್ಯ ಬೆಳಿಗ್ಗೆ ಕುಡ್ಕೊಂಡ್ ಬಂದಿರೋದ್ ನೀನು? ಅಲ್ಲಾಗಿದ್ ನಿನಗ್ ಗೊತ್ತಿಲ್ಲಪ್ಪ. ಏನಾದ್ರೂ ಆಗಿರ್ಲಿ, ಕಳ್ಳಿಗೊಂದ್ ಪಿಳ್ಳೆನವ ಅನ್ನೋ ಕಾರಣ ಕೊಡ್ಬೇಡ ನೀನು. ಏನೋ ಒಂಚೂರು ಸರಿ ಹೋಗಿದ್ಯಾ ಅಂತ ಅಂದ್ಕೊಳ್ಳೋ ಅಷ್ಟಲ್ಲೇ ಹೊಸ ಕಿತಾಕೋದಿಕ್ ಶುರು ಮಾಡ್ಬಿಡ್ತೀಯಲ್ಲ ನೀನು. ಯಾಕೋ ಸೂರ್ಯ, ಇಲ್ಲಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ವಾ ನಿನ್ಗೆ? ಈಗ ನೀನಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾನ್ ಬೇಕಂತ ಕುಡಿಲಿಲ್ಲ ಕಣ. ಬೇಕು ಅಂತನೋ ಬೇಡ ಅಂತನೋ ಕುಡ್ದಿದ್ದೀರಲ್ಲ. ಎಷ್ಟು ಸಲ ಬಡ್ಕೊಂಡಿದೀನಿ ಹೋಲ್ಸ್ ನಮ್ ಉಳ್ಪಡಿ ಅಂತ. ದುಡ್ಡು ನೆಮ್ಮದಿ ಮನೆ ಶಾಂತಿ ಎಲ್ಲ ಹಾಳಾಗೋಗುತ್ತೆ ಅಂತ ಎಷ್ಟು ಸಲ ಹೇಳಿದೀನಿ ನಿಮ್ಗೆ. ಮಗುಗೆ ಹೇಳೋ ತರ ಹೇಳಿದೀನಿ, ನನ್ ಮಾತೇ ಕೇಳಲ್ವಲ್ಲ ನೀವು. ಈಗ ನಾನು ನಿರ್ಧಾರ ಮಾಡ್ಲೇಬೇಕು. ವಾಟ್ ಇಸ್ ದಟ್ ಮೀನಂಗ್ರಿ? ನಾನ್ ಇವ್ರು ಸರಿ ಹೋಗೋವರ್ಗು ಈ ಮನೆ ಬಿಟ್ಟು